ಎಲ್ಲ ವಿವರಗಳನ್ನು ಕೊಡ್ತಾ ಇದೀವಿ। 3 ರಾಜ್ಯವನ್ನ ಟಾರ್ಗೆಟ್ ಮಾಡಿ ಪಾಕ್ ಡ್ರೋನ್ ದಾಳಿ ಮಾಡ್ತಾ ಇದೆ। ಜಮ್ಮು ಕಾಶ್ಮೀರ, ಪಂಜಾಬ್ ಮತ್ತು ರಾಜಸ್ಥಾನ। ರಾಜಸ್ಥಾನದ ಜೈಸಲ್ಮೇರ್ ನಿನ್ನೆ ಯಾವ ಪರಿ ಅದನ್ನು ಟಾರ್ಗೆಟ್ ಮಾಡಲಾಗಿತ್ತು ಅಂತ ಇವತ್ತು ಕೂಡ 3 ರಾಜ್ಯಗಳ 20 ನಗರಗಳು, ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನವೇ ಪ್ರಮುಖವಾಗಿರುವಂತಹ ಟಾರ್ಗೆಟ್ ಈಗ ಗುಜರಾತಿನ ಕಡೆಗೂ ಕೂಡ ಬಂದಿದ್ದಾರೆ। ಗುಜರಾತಿನ ತನಕ 20 ನಗರಗಳ ಮೇಲೆ ನೂರಾರು ಡ್ರೋನ್ಗಳು ಹಾರಾಟ ಮಾಡ್ತಾ ಇವೆ। ಎಲ್ಲ ಡ್ರೋನ್ಗಳನ್ನ ಭಾರತ ಸೇನೆ ಹೊಡೆದುರುಳಿಸಿದೆ, ಪ್ರಶ್ನೆ ಬೇರೆ। ಆದರೆ ಇದೆಲ್ಲವನ್ನು ಕೂಡ ಎಷ್ಟು ದಿವಸ ಅಂತ ಮಾಡ್ಲಿಕ್ಕೆ ಸಾಧ್ಯ? ನನಗನಿಸ್ತಾ ಇದೆ ಬಹುಶಃ ಏನು ಅಂದ್ರೆ ನಮ್ಮ ಒಳ್ಳೆತನವೇ ದೌರ್ಬಲ್ಯ ಆದಂತ ಸಂದರ್ಭದಲ್ಲಿ ನೋಡತನಕ ನೋಡಿ ದೊಡ್ಡ ಅಸ್ತ್ರಗಳನ್ನು ತೆಗೆಯುವಂಥದ್ದು, ನೋಡತನಕ ನೋಡಿ ದೊಡ್ಡ ದೊಡ್ಡ ನಗರಗಳನ್ನು ಉಡೀಸ್ ಮಾಡೋದು। ಕುತಂತ್ರಿ ಪಾಕ್ನಿಂದ ಸಾಲು ಸಾಲು ದಾಳಿ ಆಗ್ತಾ ಇದೆ। ಭಾರತದ ಗಡಿ ಜಿಲ್ಲೆಗಳನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಾ ಇದೆ। ಅತ್ತ ಡ್ರೋನ್ ದಾಳಿ, ಇತ್ತ ಶೆಲ್ ಅಟ್ಯಾಕ್, ಒಂದಾದ ಮೇಲೊಂದು ಅಟ್ಯಾಕ್ ಅನ್ನ ಮಾಡ್ತಾ ಇರುವಂತಹ ಪಾಕಿಸ್ತಾನ, ಭಾರತದ ಮೇಲೆ ಎರಡೂ ಕಡೆಯಿಂದಲೂ ಕೂಡ ಪಾಕ್ ಸೇನೆ ದಾಳಿ ಮಾಡ್ತಾ ಇರುವಂತದ್ದು। ಡ್ರೋನ್ ದಾಳಿ ಆಗ್ತಾ ಇದೆ, ಶೆಲ್ ದಾಳಿಗಳನ್ನ ಮಾಡ್ತಾ ಇದೆ, ಆದ್ರೆ ಪ್ರತಿಯೊಂದು ದಾಳಿಯನ್ನು ಕೂಡ ಸದೆ ಬಡಿತಾ ಇದೆ ನಮ್ಮ ಸೇನೆ। ಅತಿ ಉದ್ದನೆಯ ಗಡಿಯನ್ನು ನಾವು ಹಂಚಿಕೊಳ್ಳುತ್ತೇವೆ ಪಾಕಿಸ್ತಾನದ ಜೊತೆ। ಶಬ್ದ ಕೇಳ್ತಾ ಇದ್ರೆ ಅರ್ಥ ಆಗುತ್ತೆ ಪಾಕಿಸ್ತಾನದ ದಾಳಿ ಯಾವ ರೀತಿಯನ್ನು ಮುಂದುವರಿತಾ ಇದೆ, ಆದ್ರೆ ಅದಕ್ಕೆ ದಿಟ್ಟ ಉತ್ತರವನ್ನ ಕೂಡ ಕೊಡಲಾಗ್ತಾ ಇದೆ। ಪಾಕ್ನ ಕುತಂತ್ರಿತನ ಗೊತ್ತಿರೋದೆ, ತಾನೇ ಉಗ್ರರಿಂದ ಶೋಷಿತ ಅಂತ ನಾಟಕ ಆಡೋದು, ನಂತರ ಉಗ್ರರನ್ನೇ ಕರ್ಕೊಂಡು ಬಂದು ದಾಳಿ ಮಾಡೋದು, ಶೆಲ್ ಅಟ್ಯಾಕ್,